ಹಲೋ ಎವ್ರಿವಾನ್, ನಾನು ಇವತ್ತು ನಿಮಗೆ ಬೆಂಗಳೂರು ನ್ಯಾಷನಲ್ ಕಾಲೇಜಲ್ಲಿ ನಡೀತಾ ಇರುವಂಥ ಅವರೇ ಬೇಳೆ ಮೇಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಡಿಸೆಂಬರ್ 27ರಿಂದ ಜನವರಿ 5ರವರೆಗೂ ನಡೀತಿದೆ. ಅವರೇ ಬೇಳೆ ಮೇಳದ ಒಳಗೆ ಹೋಗೋಕ್ಕೂ ಮುಂಚೆ ಫಸ್ಟ್ ಇದು ಹೇಗೆ ಶುರುವಾಯಿತು ಅಂತ ತಿಳ್ಕೊಳ್ಳೋಣ. ಇದು 1995ರಲ್ಲಿ ಶುರುವಾಗಿತ್ತು. ಆ ಟೈಮಲ್ಲಿ ಇನ್ನೂ ಅವರೇ ಬೇಳೆದು ಅಷ್ಟು ಪಾಪ್ಯುಲಾರಿಟಿ ಇರಲಿಲ್ಲ. ಅದಕ್ಕೆ ತುಂಬ ಅವರೇ ಬೇಳೆ ಬೆಳೆಯುವಂಥ ರೈತರಿಗೆ ಅದನ್ನು ಮಾರಾಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರಿಂದಾಗಿ ಗೀತಾ ಶಿವಕುಮಾರ್ ಅನ್ನೋರು ಈ ಇನಿಷಿಯೇಟಿವ್ನ ಶುರು ಮಾಡಿದ್ರು. ಈ ಮೇಳದಲ್ಲಿ ಎಲ್ಲ ರೈತರು ಅವರ ಅವರೇ ಬೇಳೆನ ತಗೊಂಡು ಬಂದು ಅದನ್ನು ಮಾರಾಟ ಮಾಡೋದಲ್ಲದೆ ಅವರೇ ಬೇಳೆಯಲ್ಲಿ ಯಾವ ಥರ ತಿಂಡಿ ತಿನಿಸುಗಳನ್ನ ಮಾಡ್ಬೋದು ಅನ್ನೋದು ಕೂಡ ತೋರಿಸಿ ಅದನ್ನು ಕೂಡ ಮಾರಾಟ ಮಾಡಲಿಕ್ಕೆ ಶುರು ಮಾಡಿದ್ರು. ಇದು ರೈತರಿಗೆ ತಾವು ಬೆಳೆದಿರೋ ಅವರೇ ಬೇಳೆನ ಮಾರಾಟ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ ಕೂಡ ಆಯಿತು. ಅದ್ರ ಜೊತೆಲಿ ಜನಗಳಿಗೆ ಇದರಿಂದ ಏನೆಲ್ಲ ಕ್ರಿಯೇಟಿವ್ ಆಗಿ ಅಡಿಗೆ ಮಾಡ್ಬೋದು ಅಂತ ತೋರಿಸುವಂಥ ಒಂದು ಪ್ಲಾಟ್ಫಾರ್ಮ್ ಕೂಡ ಆಯಿತು. ಈಗ ಈ ವರ್ಷ ಅವರೇ ಬೇಳೆ ಮೇಳದಲ್ಲಿ ಏನೇನೆಲ್ಲ ಇದೆ ಅಂತ ನೋಡೋಣ. ಮೊದಲನೇದಾಗಿ 125 ವೆರೈಟಿ ತಿಂಡಿ ತಿನಿಸುಗಳಿದೆ. ಇಲ್ಲಿ ಫ್ರೀ ಎಂಟ್ರಿ ಕೂಡ ಇದೆ, ಒಂದು ಸ್ಪೆಷಲ್ ಎಂಟ್ರಿ ಕೂಡ ಇದೆ. ಸ್ಪೆಷಲ್ ಎಂಟ್ರಿ ನೀವು ಆನ್ಲೈನಲ್ಲಾದರೂ ಬುಕ್ ಮಾಡ್ಬೋದು, ಅಲ್ಲೇ ಹೋಗಾದರೂ ತೊಗೊಳ್ಬೋದು. ಅದು ಒಬ್ಬರಿಗೆ 100 ರೂಪಾಯಿ ಆಗುತ್ತೆ. ಸ್ಪೆಷಲ್ ಎಂಟ್ರಿ ಯಾಕೆ ಅಂತ ಅಂದರೆ ನಿಮಗೆ ಕ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಈವ್ನಿಂಗ್ ಟೈಮ್ ಹೋಗೋದು ಸ್ವಲ್ಪ ಅವಾಯ್ಡ್ ಮಾಡಿ, ಬಿಕಾಸ್ ಆವಾಗ ಜನ ತುಂಬ ಇರ್ತಾರೆ. ಅಲ್ಲಿ ತಿಂಡಿಗಳೇನೋ ತುಂಬ ಇದೆ, ಆದರೆ ಅದು ಕ್ಯೂಗಳು ನೋಡಿದ್ರೆ ಯಾರಿಗೂ ತಿನ್ನಬೇಕು ಅನ್ನೋ ಮನಸ್ಸೇ ಆಗಲ್ಲ. ತಿನ್ನೋಕ್ಕೇನೋ ತುಂಬ ಸ್ಟಾಲ್ಸ್ ಇತ್ತು, ಬಟ್ ಕ್ಯೂ ಇಂದ ನಾನು ಯಾವುದನ್ನು ತುಂಬ ಟ್ರೈ ಮಾಡ್ಲಿಕ್ಕೆ ಆಗಲಿಲ್ಲ. ಮೇನ್ಲಿ ನನಗೆ ಈ ಓಲ್ಡ್ಗೆ ಜಿಲೇಬಿ ಎಲ್ಲ ಟ್ರೈ ಮಾಡಬೇಕಿತ್ತು, ಬಟ್ ಇಂಥ ಪಾಪ್ಯುಲರ್ ತಿಂಡಿಗಳಿಗೆ ಕ್ಯೂ ತುಂಬಾ ಇತ್ತು. ಸ್ವಲ್ಪ ಸುಮಾರಾಗಿ ಕ್ಯೂ ಇರೋವಂಥದ್ದು ಕಡೆ ಹೋಗಿ ಟ್ರೈ ಮಾಡಿದೆ, ಬಟ್ ಅದು ಕೂಡ ನನಗೆ ಟೇಸ್ಟ್ ಅಷ್ಟೇನು ಇಷ್ಟ ಆಗಲಿಲ್ಲ. ಮೇ ಬಿ ತುಂಬ ಜನ ಇರೋದ್ರಿಂದ ಕ್ವಾಲಿಟಿಗೆ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಅನಿಸ್ತು. ಇದ್ರ ಜೊತೆ ಲೈವ್ ಮ್ಯೂಸಿಕ್ ಕೂಡ ಇತ್ತು, ಸ್ವಲ್ಪ ಹ್ಯಾಪ್ನಿಂಗ್ ಅಂತ ಅನಿಸ್ತಾ ಇತ್ತು. ಓವರ್ ಆಲ್ ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಒಂದ್ಸತಿ ಆದರೂ ಈ ಥರ ಮೇಳಗಳಿಗೆ ಹೋಗಿ ಎಕ್ಸ್ಪೀರಿಯನ್ಸ್ನ ಮಾಡಬೇಕು, ಬಿಕಾಸ್ ಇದು ಬೆಂಗಳೂರು ಒಂದು ಹಬ್ಬ ಅಂತಲೇ ಹೇಳ್ಬೋದು. ಬಟ್ ಇಟ್ಸ್ ಬೆಟರ್ ಟು ಕೀಪ್ ಯರ್ ಎಕ್ಸ್ಪೆಕ್ಟೇಷನ್ಸ್ ಲೋ. ಸೊ ಇದು ನನ್ನ ಅವರೇ ಬೇಳೆ ಮೇಳದ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೀವು ಯಾರೆಲ್ಲ ಹೋಗಿದ್ರಿ, ಏನೆಲ್ಲ ಟ್ರೈ ಮಾಡಿದ್ರಿ, ಯಾವುದೆಲ್ಲ ನಿಮ್ಗೆ ಇಷ್ಟ ಆಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.